ಹೈಲೈಟ್ ಆಗಿರೋ ಐಟಮ್ ಏರಿಯಾಗಳಂತಾರಲ್ಲ ಅದನ್ನೆಲ್ಲ ತೋರಿಸ್ತೀನಿ. ಸೊ ಐಟಮ್ ನಂಬರ್ 1 ಏರಿಯಾ ಬಂದ್ಬಿಟ್ಟು ಕೋರ್ಮಂಗ್ಲ, ಸೆಕೆಂಡ್ ಬಂದ್ಬಿಟ್ಟು ಮೆಜೆಸ್ಟಿಕ್, ಮೇನ್ ಕಾಲ್ಗಳು. ಬೆಂಗಳೂರು ಬಗ್ಗೆ, ಬೆಂಗಳೂರು ಅಂದ್ರೆ ಕಾಲ್ ಗರ್ಲ್ಸ್ ಹಂಗೆ ಪಾರ್ಟಿ ಗೀಟಿ ಅಂತಾರೆ. ಈ ಬೇವರ್ಸಿ ನನ್ನ ಮಕ್ಕಳು ನಾರ್ತ್ ಇಂಡಿಯನ್ ಎಲ್ಲಾರು ಬಂದ್ಬಿಟ್ರು, ಬೇರೆ ಬೇರೆ ಹೊರ ದೇಶದಿಂದ ಬರ್ತಾರೆ, ಬಂದ್ಬಿಟ್ಟು ನಮ್ ಬೆಂಗಳೂರು ಮೇಲೆ ಹೇಳ್ತಾರೆ. ಆದ್ರೆ ಇವಾಗ ಬೆಂಗಳೂರು ಏನಂತ ರಿಯಾಲಿಟಿ ಒರಿಜಿನಾಲಿಟಿ ನಾನ್ ತೋರಿಸ್ತೀನಿ. ಕಾಲ್ ಗರ್ಲ್ಸ್ ಅಂತ ಹೇಳ್ತಾರೆ, ಅವ್ರು ಕಾಲ್ ಗರ್ಲ್ಸ್ ಇಲ್ಲ, ಪಾರ್ಟಿಗೆ ಬರೋರು. ಅವ್ರು ನಾನು ಚೀಪ್ ಆಗಿ ಇದ್ ಮಾಡ್ತಾರೆ. ಅದೇ ಅವ್ರ ಅಕ್ಕ ತಂಗಿ ಅಲ್ಲಿದ್ರೆ, ಇಲ್ಲ ಅಂದ್ರೆ ಅವ್ರು ಬರೋ ಎಂತಿ ಏನೋದಲ್ಲಿದ್ರೆ ಅವಳು ಕಾಲ್ ಗರ್ಲ್ ಆಗ್ಬಿಡ್ತಾರ. ಎಷ್ಟೊಂದು ಜೀವನ ಹೆಂಗೆ ಹಾಳಾಗ್ಬಿಡುತ್ತೆ ಗುರು. ಯಾಕಂದ್ರೆ ಸುಮ್ನೆ ಪಾರ್ಟಿಗೆ ಅಂತ ಬಂದಿರ್ತಾರೆ, ಅವ್ರು ನಾನು ಕಾಲ್ ಗರ್ಲ್ಸ್ ಅಂತಾರೆ. ಬನ್ನಿ ಇವಾಗ ರಿಯಾಲಿಟಿ ನಾನ್ ತೋರಿಸ್ತೀನಿ. ಹಂಗೆ ಹೈಲೈಟ್ ಆಗಿರೋ ಐಟಮ್ ಏರಿಯಾಗಳಂತಾರಲ್ಲ ಅದನ್ನೆಲ್ಲ ತೋರಿಸ್ತೀನಿ. ಸೊ ಐಟಮ್ ನಂಬರ್ 1 ಏರಿಯಾ ಬಂದ್ಬಿಟ್ಟು ಕೋರ್ಮಂಗ್ಲ, ಸೆಕೆಂಡ್ ಬಂದ್ಬಿಟ್ಟು ಮೆಜೆಸ್ಟಿಕ್, ಮೇನ್ ಕಾಲ್ ಗರ್ಲ್ಸ್ ಇರೋದಂತ. ಸೊ ಒಂದೊಂದ್ ಪ್ಲೇಸ್ ಕವರ್ ಮಾಡೋಣ. ವಿಡಿಯೋ ಫುಲ್ ಆಗಿ ನೋಡಿ. ಇದ್ರಲ್ಲಿ ಎಷ್ಟು ಕಾಲ್ ಗರ್ಲ್ಸ್ ಇದ್ದಾರೆ, ಎಷ್ಟು ಮೇನ್ ಗುರು ಕಾಲ್ ಗರ್ಲ್ಸ್ ಇರಲ್ಲ, ಎಲ್ಲ ಟ್ರಾನ್ಸ್ಜೆಂಡರ್ ಇರೋದು. ನಾನು ತೋರಿಸ್ತೀನಿ. ಎಲ್ಲಾ ವಿಡಿಯೋ ಫುಲ್ ಆಗಿ ನೋಡಿ ತೋರ್ಸ್ಕೊಂಡ್ ಬರ್ತೀನಿ ಬನ್ನಿ. ಇವಾಗ ಇದು ಇರೋದು ನಾವು ಕೋರ್ಮಂಗ್ಲ. ಹಂಗೆ ನೋಡಿ, ಲಿಯೋ ದಾಸ್ನ ನೋಡಿದ್ದಾರೆ, ಸಾಗರ್ ದಾಸ್ ನೋಡಿದೀರಾ, ನೋಡಿ ಬನ್ನಿ, ಫಾಲೋ ಮೀ. ನೋಡಿದಿರಾ, ಆಟೋ ಡ್ರೈವರ್ ಅವ ನೋಡಿದ್ರ, ಎಲ್ಲಿದ್ರು ಆಟೋ ಡ್ರೈವರ್ ಅವಾನೇ. ಬನ್ನಿ ಬನ್ನಿ ಬನ್ನಿ, ನೋಡಿದ್ರ ಆಟೋ ಇಲ್ಲ, ರಾಕೆಟ್ ರಾಕೆಟ್ ಹೋಗ್ತಾ ಇದೆ. ನಾರ್ಮಲ್ ಗರ್ಲ್ಸ್ ಬನ್ನಿ ಬನ್ನಿ, ಇನ್ನ ಫುಲ್ ತನಕ ಹೋಗೋಣ ಬನ್ನಿ. ದಿಸ್ ಇಸ್ ದ ರಿಯಾಲಿಟಿ ಆಫ್ ಕೋರ್ಮಂಗ್ಲ. ಸೊ ನೆಕ್ಸ್ಟ್ ಪ್ಲೇಸ್ ಹೋಗೋಣ ಬನ್ನಿ, ತೋರಿಸ್ತೀನಿ. ಎಲ್ಲೂ ಕಾಲ್ ಕಲ್ಚರಲ್ ಆಗೋರು, ಬೇರೆ ಇರೋದೇ ಟ್ರಾನ್ಸ್ಜೆಂಡರು. ಸುಮ್ಮನೆ ವಾಲ್ಗಳು ಬಿಡ್ತಾರೆ. ಬೇರೆ ದೇಶ ಬಂದ್ಬಿಟ್ಟು ನಮ್ಮ ಬೆಂಗಳೂರು ಹೆಸರಿಗೆ ಯಾರು ಮಾಡ್ತಾರೆ. ಉಣ್ಣೋದು ತಿನ್ನೋದು ಎಲ್ಲ ಇಲ್ಲೇ, ಆದ್ರೆ ತಿಗಾಗ ಅನ್ಸಿಲಿ ಮಾತ್ರ ನಮ್ಮ ಬೆಂಗಳೂರಿಗೆ. ಬನ್ನಿ ಬೇರೆ ಪ್ಲೇಸ್ ತೋರಿಸ್ತೀನಿ. ಎಲ್ಲಾರು ತಿರುಗಿ
ರಿಯಾಲಿಟಿ ತೋರಿಸ್ಬೇಕಂತ ಲೇಡೀಸ್ ಹಂಟಿಂಗ್ ಅಲ್ಲಿ ನಾನು ನಮ್ಮ ಫ್ರೆಂಡು ಸಿಕ್ಕಾಪಟ್ಟೆ ಸುತ್ತಾಕ್ಬಿಟ್ಟಿದ್ದೀರಿ ಗುರು. ನಾನು ಹಾಕಿರೋ ವಿಡಿಯೋ ಎಲ್ಲ ನಿಜ. ಇದು ನೀವು ನಂಬಿಲ್ಲ ಅಂದ್ರೆ ನಮ್ ವಿಧಾನಸೌಧ ಮೇಲೆ ಆನೆ, ಅವ್ರ ಅಕ್ಕನ ವಿಧಾನಸೌಧ ಮೇಲೆ ಆನೆ ಇಕ್ತೀನಿ ಅಂದ್ರೆ ಯೋಚನೆ ಮಾಡಿ ನಮ್ ಗೌರ್ಮೆಂಟ್ ಎಷ್ಟು ಹೊಸ್ತಾಗಿದೆ, ನಮ್ ಇದು ಎಷ್ಟು ಹೊಸ್ತಾಗಿದೆ ಗುರು. ಕನ್ನಡದವ್ರು ಇಲ್ಲಿ ಬೆಳೆಯಕ್ಕೆ ಆಗಲ್ಲ ಗುರು. ಬರೀ ನಾರ್ತ್ ಇಂಡಿಯನ್ ಎಲ್ಲೋದ್ರು ಒಂದ್ಕಿತ ತುಂಬಾ ಇವ್ರಿಗೆ ಭಯ ಇತ್ತು ನಾರ್ತ್ ಇಂಡಿಯನ್ ಅವ್ರಿಗೆ. ಓಕೆ, ಕರ್ನಾಟಕದವ್ರು ಅಂದ್ರೆ ಸ್ವಲ್ಪ ಭಯ, ಅಂದ್ರೆ ಸುಮ್ಮನೆ ಹೇಳ್ತಾರೆ. ಇವಾಗ ತುಮ್ ಕ್ಯಾರೆ ಮೇರಾ ಗಾವ್ ಅಂತಾರೆ. ಇವಾಗ ಅವ್ರೂರು ಆಗ್ಬಿಟ್ಟೈತೆ ನಮ್ ಕರ್ನಾಟಕ. ಹಂಗಿದೆ ಗುರು, ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಇನ್ನೂ ಒಂದ್ 5 ವರ್ಷ ಹೋಗ್ಬಿಟ್ರೆ ನಾವೆಲ್ಲ ನಾರ್ತ್ ಇಂಡಿಯನ್ ಕೆಳಗಡೆ. ಇವಾಗ್ಲೇ ಕೆಲಸ ಮಾಡ್ತಾ ಇದ್ದಾರೆ, ಆದ್ರೂ ಇನ್ನ ಚೀಪ್ ಆಗಿ ಹೋಗ್ಬಿಡ್ತೀವಿ. ನಮ್ ಕನ್ನಡದವ್ರಿಗೆ ವ್ಯಾಲ್ಯೂ ಇರಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ಈ ಕಚಡ ನನ್ನ ಮಕ್ಕಳು ಆಗ್ತಾರೆ ಗೊತ್ತಾ, ವಿಡಿಯೋಗಳು ಬಂದ್ಬಿಟ್ಟು ಈ ತರ ಕಾಲ್ ಕಳ್ಸಿರೋದು ಬೆಂಗಳೂರು ಅಂತ. ಇವತ್ತು ರಿಯಾಲಿಟಿ ಏನಂತ ನಿಮ್ಗೆ ಗೊತ್ತಾಗಿರುತ್ತೆ ಗುರು. ಒಂದು ಅರ್ಥ ಮಾಡಿ, ಕಾಲ್ಗಳಿದ್ರೆ ಓಕೆ ಏನೋ ನೀವು ಅನ್ಬೋದು. ಇವಾಗ ಕಾಲ್ಗಲ್ಸ್ ಯಾರು ಇಲ್ಲ, ಬರೀ ಟ್ರಾನ್ಸ್ಜೆಂಡರ್ಸ್ ಇರೋದು. ಟ್ರಾನ್ಸ್ಜೆಂಡರ್ಸ್ ಅಂದ್ರೆ ಗುರು ದೇವ್ರು ಕೊಟ್ಟಿರೋ ವರ ಅದು ನಾವು ಶಾಪ ತರ ಅವ್ರನ್ನ ಮಾಡೋದು ಬೇಡ. ಒಳ್ಳೆ ರೀತಿಯಲ್ಲಿ ಯಾವನು ನೋಡಿದಿಲ್ಲ. ಅವ್ರನ್ನ ಇಷ್ಟು ಅಷ್ಟು ಅಂತ ರೇಟ್ ಕೇಳ್ತಿರಲ್ಲ, ಒಂದ್ಕಿಂತ ಅವ್ರು ಊಟ ಮಾಡಿದ್ರ ಅಂತ ಯಾರಾದ್ರು ಕೇಳಿದ್ರ ಗುರು? ನಾನು ಅಲ್ಲಿ ಕೇಳಿದೀನಿ, ಅಕ್ಕ ಏನ್ ಗೊತ್ತಾ, ಅಪ್ಪ ನೀನ್ ಕೇಳಿದೆ ಸಾಕು, ನನ್ ಹೊಟ್ಟೆ ತುಂಬ್ತು ಅಂತ ಅಕ್ಕ. ಅಷ್ಟು ನನಗೆ ಬೇಜಾರಾಗ್ಬಿಡ್ತು ಗುರು. ನೀವು ಅದೆಲ್ಲ ಕೇಳಲ್ಲ, ಹೋಗಿ ರೇಟ್ ಕೇಳೋದು, ಆಮೇಲೆ ಅವ್ರನ್ನ ವಿಡಿಯೋ ಇಟ್ಟು ಇದ್ ಮಾಡೋದು. ಗುರು ನೀವು ವಿಡಿಯೋ ಇಟ್ಟು ಇದ್ ಮಾಡ್ತೀರಾ? ನಾನು ಪ್ರತಿಯೊಬ್ಬರು ಕೇಳ್ತೀನಿ. ಆಮೇಲೆ ಎಲ್ಲಿಂದ ಆಚೆ ದೇಶದಿಂದೆಲ್ಲ ಬರ್ತೀರಲ್ಲ, ವಿಡಿಯೋಗಳು ಮಾಡ್ತೀರಲ್ಲ, ನಾನು ನಿಮ್ಮನ್ನ ಕೇಳ್ತೀನಿ, ಅವ್ರಿಗೆ ಏನಾದ್ರು ಕೆಲಸ ಇಸ್ಕೊಡ್ರ ನೋಡೋಣ. ಆಮೇಲೆ ಅವ್ರು ಯಾಕೆ ಹಿಂಗ್ ಬರ್ತಾರೆ, ಅವ್ರನ್ನ ಒಳ್ಳೆ ರೀತಿಯಲ್ಲಿ ನೋಡಿ, ಒಳ್ಳೆ ಇದ್ರಲ್ಲಿ ಮಾಡಿ. ಆಮೇಲೆ ಹೋಗ್ಬಿಟ್ಟು ಅವ್ರನ್ನೇ ಸುಮ್ನೆ ಕೆದಕ್ತೀರಾ, ಯಾಕ್ರೋ ನಿಮ್ಗೆಲ್ಲ ಇದೆಲ್ಲ ಬೇಕು? ಪಾಪ ಅವ್ರಿಗೆ ದುಡ್ಡು ತಿನ್ನಕ್ಕೆ ಅದು ಒಂದೇ ದಾರಿನೇ ಇರೋದು. ಅವ್ರು ಏನ್ ಗುರು ಎಲ್ಲ ಇಷ್ಟ ಆಗ್ಬಿಟ್ಟು ಅಯ್ಯೋ ಚಿನ್ನ ನೀನಾ ಅಂತ ಅವ್ರು ಬರಲ್ಲ ಗುರು. ನಿನ್ ವಿಡಿಯೋ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ಬೋದು, ಆ ವಿಡಿಯೋ ಹಾಕಿರ್ತೀನಿ, ಫುಲ್ ಆಗಿ ವಿಡಿಯೋ ನೋಡಿರ್ತಾರೆ ನೀವು, ಅದ್ರಲ್ಲಿ ನಾನು ಹಾಕಿರ್ತೀನಿ. ಅವ್ರು ಬಂದ್ಬಿಟ್ಟು ಅವರೇ ಬಂದ್ ಕೇಳಲ್ಲ, ನಾವು ಹೋಗಿ ಅಪ್ರೋಚ್ ಮಾಡಿದ್ರೆ ಅದು ಎಷ್ಟೊಂದ್ ಜನ ಎಷ್ಟು ಅಂತ ಅವರೇ ಹೋಗ್ತಾರೆ ಬಿಟ್ಟು ಅವ್ರು ಏನ್ ಬಂದು ಅಪ್ರೋಚ್ ಮಾಡಲ್ಲ. ಅವ್ರು ಸುಮ್ನೆ ಅವ್ರ ಪಾಡಿಗೆ ಇರ್ತಾರೆ. ಯಾಕಂದ್ರೆ ನಮ್ಮ ತಾಕತ್ ನಿಮಗಿದ್ರೆ ಅವ್ರ ಕೆಲಸ ಇಸ್ಕೊಡಿ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ಇದ್ಗಳೆಲ್ಲ ಬೇಡ, ಚೆನ್ನಾಗಿ ಇದ್ಕೊಂಡು ಇದು ಮಾಡ್ರಿ. ಇನ್ನೂ ಒಂದು ನೆಕ್ಸ್ಟ್ ಯಾವನ ಬೆಂಗಳೂರು ಬಗ್ಗೆ ಹಾಕಿದ್ರೆ ನಿಮ್ ದಮ್ ತಗದಿದ್ರೆ, ಅದೇ ಹೇಳ್ತಾ ಇದೀನಿ, ದಿಗ್ದಲ್ಲಿ ದಮ್ ಇದ್ರೆ ಹೋಗ್ಬಿಟ್ಟು ನೀವು ಫಸ್ಟ್ ಅವ್ರಿಗೆ ಏನಾದ್ರು ಕೆಲಸ ಇಸ್ಕೊಡಿ, ಇಲ್ಲಾಂದ್ರೆ ಅವ್ರಿಗೆ ದುಡ್ಡು ಕೊಡಿ, ಸರಿನಾ? ಅದನ್ನ ಬಿಟ್ಟು ಈ ತರ ಅವ್ರನ್ನೇ ಪೋರ್ಟ್ರೇಟ್ ಮಾಡ್ಬೇಡ್ರಿ, ಓಕೆನಾ? ಫಸ್ಟ್ ನಿಮ್ ಮನೆಯಲ್ಲಿ ಎಷ್ಟು ತೂತಿದೆ ಅಂತ ನೋಡಿ. ನಿಮ್ ಜಡ್ಡಿಯಲ್ಲೇ 1000 ತೂತಿರುತ್ತೆ, ಬಂದ್ಬಿಟ್ಟು ಮಾತಾಡ್ತೀರಾ. ನೆಕ್ಸ್ಟ್ ಯಾವನ ವಿಡಿಯೋ ಹಾಕ್ರಲ್ಲ, ಈ ವಿಧಾನಸೌಧ ಮುಂದೆನೆ ಕರ್ಕೊಂಡ್ ಬಂದು ಚಪ್ಪಲಿ ಹೊಡಿತೀನಿ ಲಾಫರ್ ನನ್ನ ಮಕ್ಳ. ಈ ವಿಡಿಯೋ ಯಾರ್ಯಾರು ನೋಡಿದಿರೋ, ನೀವು ಫಿಗರ್ಗಳನ್ನ ನೋಡಿಬಿಟ್ಟು ಎಂಜಾಯ್ ಮಾಡಿದಿರೋ, ಇಲ್ಲಾಂದ್ರೆ ನನ್ನೇನು ಏನಾದ್ರು ಗೋಯ ಕಮೆಂಟ್ ಅಲ್ಲಿ ಬಂದಿದ್ದೀರೋ, ಏನೋ ಮಾಡ್ರಿ. ಆದ್ರೆ ನೆಕ್ಸ್ಟ್ ಇಂದ ಇದು ಸ್ವಲ್ಪ ಅರ್ಥ ಮಾಡ್ಕೊಂಡು ಎಲ್ಲಾರು ಇರ್ರಿ. ಬೆಂಗಳೂರು ಇಸ್ ಆಲ್ವೇಸ್ ಬ್ಯೂಟಿಫುಲ್, ಅದನ್ನ ಕಚಡವಾಗಿ ಮಾಡ್ಬೇಡ್ರಿ. ಥ್ಯಾಂಕ್ ಯು.